ರಾಜಕೀಯ ಜಟಾಪಟಿ ಕಾರಣವಾಗಿರುವ ವಿಚಾರ ಬಿಡದಿ ಟೌನ್ಶಿಪ್. ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡತ್ತಾ? ರೈತರು ವಿಪಕ್ಷಗಳ ಹೋರಾಟಕ್ಕೆ ಡಿಕೆ ಸರ್ಕಾರ ಮಣಿಯತ್ತಾ? ಹೇಳಿಕೆ ಕೊಟ್ಟಿದ್ದಾರೆ. ನಿಜವಾದ ರೈತರು ಬೇಡ ಅಂದುಬಿಟ್ರೆ ಟೌನ್ಶಿಪ್ ಅನ್ನ ನಾವು ಕೈ ಬಿಡ್ತೀವಿ ಅಂತ ಹುಬ್ಬಳ್ಳಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸಣ್ಣದಾಗಿ ಸುಳಿವು ಕೊಟ್ಟಿದ್ದಾರೆ. ನಿಜವಾದ ರೈತರು ಹೇಳಿದ್ರೆ ನಾವು ಆ ಯೋಜನೆಯನ್ನ ಕೈ ಬಿಡ್ತೀವಿ. ಬಿಡದಿ ಟೌನ್ಶಿಪ್ ಕುರಿತು ರಾಜಕೀಯ ಹೋರಾಟ ನಡೆದಿದೆ. ರೈತರು ಬೇಡ ಅಂದ್ರೆ ನಾವಲ್ಲಿ ಟೌನ್ಶಿಪ್ ಮಾಡೋದಿಲ್ಲ. ಕೃಷಿ ಭೂಮಿ ಸ್ವಾಧೀನಕ್ಕೆ ಮಾರುಕಟ್ಟೆ ದರಕ್ಕಿಂತ ಮಾರ್ಕೆಟ್ ವ್ಯಾಲ್ಯೂಗಿಂತ 3 ಪಟ್ಟು ಹಣವನ್ನ ಕೊಡ್ತೀವಿ. ನಿನ್ನೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯದ ಮಾರ್ಕೆಟ್ ಪ್ರೈಸ್ ನಲ್ಲಿ 1 to 3 ಕೊಟ್ಟರು ಮುಂದಿನ ದಿನದಲ್ಲಿ ಜಾಸ್ತಿ ಆಗುತ್ತೆ. ಬಟ್ ಟೌನ್ಶಿಪ್ ವಿಚಾರವಾಗಿ ರೈತರು ಬೇಡ ಅಂದ್ರೆ ಮಾಡೋದಿಲ್ಲ ಅಂದಿದ್ದಾರೆ. ಸುಧಾರಣೆ ಕಾನೂನಿಗೆ ತಿದ್ದುಪಡಿ ಮಾಡಿದ ನಂತರ ಅದನ್ನ ಜನತಾದಳ ಸರ್ಕಾರದವರಿದ್ದಾಗಲೇ ಆ ಒಂದು ಪ್ರಾಜೆಕ್ಟ್ಗೆ ಹಸಿರು ನಿಶಾನೆ ತೋರಿಸಿದ್ದು. ಅದನ್ನು ಇವರು ಮುಂದುವರಿಸಿದ್ದಾರೆ. ರೈತರು ಬೇಡ ಅಂದರೆ ನಾವು ಮಾಡೋಕ್ಕೆ ಹೋಗೋದಿಲ್ಲ. ರೈತರು ಯಾರಾದರೂ ಕಾಂಪನ್ಸೇಷನ್ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರು ಭೂ ಸುಧಾರಣೆ ಕಾನೂನು ಮಾಡಿ ಏನಾದರೂ ಕೃಷಿ ಜಮೀನನ್ನು ನಾವು ಅಕ್ವೈರ್ ಮಾಡಬೇಕಾದ್ರೆ 3 ಪಟ್ಟು ಮಾರ್ಕೆಟ್ ರೇಟಲ್ಲಿ ನಾವು ಕೊಡಬೇಕು ಅನ್ನೋದಿದೆ. ಆದ್ದರಿಂದ ರಾಜಕಾರಣ ಮಾಡ್ತಾ ಇದ್ದಾರೆ ವಿನಃ ಛತ್ತೀಸ್ಗಢಲ್ಲಿ ಹಸ್ದೇವ್ ಅಂತಕ್ಕಂಥದ್ದು ಅದು ಎಲಿಫೆಂಟ್ ಕಾರಿಡಾರ್. ಅದು ಅಂದರೆ ಆನೆಗಳು ಓಡಾಡೋಕ್ಕಿರ್ತಕ್ಕಂಥ ಜಾಗ ಹಸ್ದೇವ್. ನಾನು ಛತ್ತೀಸ್ಗಢ ಉಸ್ತುವಾರಿ ವಹಿಸಿದವನು, 6 ವರ್ಷ ಇದ್ದವನು. ಹಸ್ದೇವು ಮತ್ತು ಬಸ್ತರ್ ಅನ್ನೋದು ಭಾಳ ದಟ್ಟ ಅರಣ್ಯಗಳಿದ್ದಂಥ ನೋಡಿದಾಗ ಈಗ ಅದನ್ನು ಕಡಿದ್ಬಿಟ್ಟು ಮರುಭೂಮಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಭೂ ಸುಧಾರಣೆ ಕಾನೂನಿಗೆ ತಿದ್ದುಪಡಿ ಮಾಡಿದ ನಂತರ ಅದನ್ನು ಜನತಾದಳ ಸರ್ಕಾರದವರಿದ್ದಾಗಲೇ ಆ ಒಂದು ಪ್ರಾಜೆಕ್ಟ್ಗೆ